ನಿಮ್ಮ ಹತ್ರ ಏನಾದರೂ ಬ್ಯಾಂಕ್ ಅಕೌಂಟ್ ಇದೆಯಾ? ಹಾಗಾದರೆ ನಿಮಗೊಂದು ಶಾಕಿಂಗ್ ನ್ಯೂಸ್. ರಾತ್ರೋರಾತ್ರಿ ಎಲ್ಲರಿಗೂ ಕೂಡ ಹೊಸ ರೂಲ್ಸ್ಗಳು. ನಿಮ್ಮ ಹತ್ರ ಚೆಕ್ ಬುಕ್ ಇದ್ರೆ ತಪ್ಪದೆ ಈ ವಿಡಿಯೋವನ್ನು ನೋಡಲೇಬೇಕು. ಹಾಗಾದರೆ ಏನಿದೆ ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನಿಮ್ಮ ಹತ್ರನೂ ಕೂಡ ಬ್ಯಾಂಕ್ ಅಕೌಂಟ್ ಇದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಿಮ್ಮದು ಯಾವ ಬ್ಯಾಂಕಿನಲ್ಲಿ ಅಕೌಂಟ್ ಇದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಬ್ಯಾಂಕ್ ಅಕೌಂಟ್ ಇರುವ ಎಲ್ಲ ಬ್ಯಾಂಕ್ ಗ್ರಾಹಕರಿಗೆ ಬಿಗ್ ಶಾಕ್. ನಿಮ್ಮ ಬಳಿ ಚೆಕ್ ಬುಕ್ ಅಥವಾ ಬ್ಯಾಂಕಿನ ಚೆಕ್ ಇದ್ದರೆ ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವು ಯಾವುದೇ ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ಹಾಗೂ ನಿಮ್ಮ ಬಳಿ ಚೆಕ್ ಬುಕ್ ಇದ್ರೆ ಅಂದ್ರೆ ದೇಶದಲ್ಲಿ ಅತಿ ಹೆಚ್ಚಾಗಿ ಸಾಲ ಪಡೆಯುವ ವೇಳೆಯಲ್ಲಿ ಹಾಗೂ ಯಾರಿಗಾದರೂ ದೊಡ್ಡ ಮೊತ್ತದ ಹಣವನ್ನು ಕೊಡಲು ಅಥವಾ ವ್ಯವಹರಿಸಲು ಚೆಕ್ ಅನ್ನು ಬಳಕೆ ಮಾಡಲಾಗುತ್ತದೆ. ದೇಶದಲ್ಲಿ ಅತಿ ದೊಡ್ಡ ಸಾರ್ವಜನಿಕರ ವಲಯದ ಬ್ಯಾಂಕ್ ಆಗಿರುವಂತಹ ಹೆಸರುವಾಸಿ ಅಂತಾನೆ ಹೇಳಬಹುದಾದಂಥ ಭಾರತೀಯ ಸ್ಟೇಟ್ ಬ್ಯಾಂಕ್ ಹಾಗೂ HDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್ ಜೊತೆಗೆ ಆಕ್ಸಿಸ್ ಬ್ಯಾಂಕ್ ಹೀಗೆ ಸರ್ಕಾರಿ ಅಥವಾ ಖಾಸಗಿ ಸೇರಿದಂತೆ ಯಾವುದೇ ಬ್ಯಾಂಕ್ಗಳಲ್ಲಿ ಅಕೌಂಟ್ ಇರುವಂತಹ ಪ್ರತಿಯೊಬ್ಬರಿಗೂ ಈ ಹೊಸ ನಿಯಮ ಅನ್ವಯಿಸಲಿದೆ. ಬಹಳಷ್ಟು ಜನರಿಗೆ ಬ್ಯಾಂಕುಗಳಿಂದ ಪಡೆದ ಚೆಕ್ ಬುಕ್ ಯಾವ ಕೆಲಸಗಳಿಗೆಲ್ಲ ಉಪಯೋಗಿಸಬಹುದು ಮತ್ತು ಹೇಗೆ ಅದರಿಂದ ದೊಡ್ಡ ತೊಂದರೆಯೂ ಕೂಡ ಇದೆ ಅನ್ನೋದನ್ನ ತಿಳಿದುಕೊಂಡಿರೋದಿಲ್ಲ. ನಿಮ್ಮ ಬಳಿ ಈಗಾಗಲೇ ಯಾವುದೇ ಬ್ಯಾಂಕಿನ ಚೆಕ್ ಬುಕ್ ಇದ್ರೆ ವಿಷಯವನ್ನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಈ ಒಂದು 2 ನಿಮಿಷಗಳ ಈ ಮಾಹಿತಿ ತಿಳಿದುಕೊಂಡ್ರೆ ಸಾಕು, ನೀವು ಚೆಕ್ನಿಂದಾಗಿ ಜೈಲು ಪಾಲೋಗೋದನ್ನ ತಡಿಬಹುದು. ಇಲ್ಲ ಅಂದ್ರೆ ನೀವು ಮಾಡೋ ಈ ಒಂದು ಚಿಕ್ಕ ಕೆಲಸದಿಂದಾಗಿ ಜೈಲು ಸೇರಬಹುದು. ಎಚ್ಚರಿಕೆ. ಬನ್ನಿ ಹಾಗಿದ್ರೆ ಚೆಕ್ ಬುಕ್ ಇರುವ ಪ್ರತಿಯೊಬ್ಬರು ಕೂಡ ಹಾಗೂ ಬ್ಯಾಂಕ್ ಅಕೌಂಟ್ ಇರುವ ಪ್ರತಿಯೊಬ್ಬರು ಕೂಡ ತಪ್ಪದೆ ತಿಳಿದುಕೊಳ್ಳಬೇಕಾದ ವೆಚ್ಚ, ಹೊಸ ನಿಯಮಗಳು ಏನು ಹಾಗೂ ಯಾವ ಒಂದು ಚಿಕ್ಕ ಕೆಲಸ ಮಾಡಿದ್ರೆ ನೀವು ಜೈಲು ಪಾಲಾಗ್ತೇವೆ ಈ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸಲಾಗಿದ್ದು. ಕೊನೆವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡಿ. ಹಾಗೂ ನೀವು ಕೂಡ ಯಾವುದೇ ಬ್ಯಾಂಕ್ನಲ್ಲಿ ಅಕೌಂಟ್ ಇರುವ ಗ್ರಾಹಕರಾಗಿದ್ರೆ ನಿಮ್ಮ ಬಳಿಯೂ ಕೂಡ ಚೆಕ್ ಬುಕ್ ಇದ್ರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರ ಬಳಿಯಾದರೂ ಚೆಕ್ ಬುಕ್ ಇದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಚೆಕ್ ಮೂಲಕ ಪಾವತಿಸುವಾಗ ಮೊದಲು ಒಂದು ವಿಷಯವನ್ನ ನೆನಪಿಡಿ. ಚೆಕ್ಗೆ ಲಿಂಕ್ ಮಾಡಲಾದ ಖಾತೆಯಲ್ಲಿ ಸಾಕಷ್ಟು ಹಣವಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಮ ಖಾತೆಯು ಚೆಕ್ನಲ್ಲಿ ಬರೆದ ಮೊತ್ತವನ್ನು ಹೊಂದಿಲ್ಲದಿದ್ರೆ ಅದು ಬೌನ್ಸ್ ಆಗುತ್ತೆ ಮತ್ತು ಚೆಕ್ ಬೌನ್ಸ್ ತುಂಬಾ ಅಪಾಯಕಾರಿ ಪರಿಸ್ಥಿತಿಯಾಗಿದೆ. ನೀವು ಚೆಕ್ ಮೂಲಕ ವಹಿವಾಟು ನಡೆಸುತ್ತಿದ್ರೆ ನೀವು ವಿಶೇಷವಾಗಿ 5 ನಿಯಮಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ನಿಮ್ಮ ಚೆಕ್ನಲ್ಲಿ ವಿವರಗಳನ್ನು ನೀವು ಸರಿಯಾಗಿ ಭರ್ತಿ ಮಾಡಬೇಕಾಗುತ್ತೆ. ಉದಾಹರಣೆಗೆ ಹಣವನ್ನು ಬರೆದ ನಂತರ ಅದನ್ನ ಸ್ಲ್ಯಾಶ್ ಚಿಹ್ನೆಯೊಂದಿಗೆ ಕೊನೆಗೊಳಿಸಿ ಮತ್ತು ಹಣದ ಮೊತ್ತವನ್ನು ಪದಗಳಲ್ಲಿ ಮಾತ್ರ ಬರೆಯಿರಿ. ಇದು ನಿಮ್ಮ ಚೆಕ್ ವಂಚನೆ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತೆ. ಚೆಕ್ ಪ್ರಕಾರವನ್ನು ಸ್ಪಷ್ಟವಾಗಿ ಸೂಚಿಸಿ. ಅದು ಪಾವತಿದಾರರ ಚೆಕ್ ಆಗಿರಲಿ ಅಥವಾ ಬೇರರ್ ಚೆಕ್ ಆಗಿರಲಿ, ಅದರಲ್ಲಿ ಯಾವ ದಿನಾಂಕವನ್ನು ಬರೆಯಲಾಗಿದೆ ಈ ಮಾಹಿತಿಯನ್ನು ಚೆಕ್ನಲ್ಲಿ ಸ್ಪಷ್ಟವಾಗಿರಬೇಕು. ಇದಲ್ಲದೆ ಚೆಕ್ ಬೌನ್ಸ್ ಆಗದಂತೆ ಸರಿಯಾಗಿ ಸಹಿ ಮಾಡಿ. ಚೆಕ್ನಲ್ಲಿರುವ ಸಹಿಯು ಬ್ಯಾಂಕ್ ದಾಖಲೆಗಳಿಗೆ ಹೊಂದಿಕೆಯಾಗಬೇಕು. ಅಗತ್ಯವಿದ್ರೆ ಬ್ಯಾಂಕ್ ಅಧಿಕಾರಿ ಚಿಹ್ನೆ ಹಿಂಭಾಗದಲ್ಲಿ ಸುಲಭವಾಗಿ ಸಹಿಯನ್ನು ಹಾಕಬಹುದು. ಚೆಕ್ ಅನ್ನ ಅಳಿಸಲಾಗದ ಪೆನ್ನಿನಿಂದ ಬರೀಬೇಕು. ನೀವು ಇದನ್ನ ಮಾಡದಿದ್ದರೆ ನೀವು ವಂಚನೆಯ ಅಪಾಯವನ್ನು ಎದುರಿಸುತ್ತೀರಿ. ಅತ್ಯಂತ ಪ್ರಮುಖವಾದ ವಿಷಯ ಏನಪ್ಪಾ ಅಂದ್ರೆ ನೀವು ದೃಢೀಕರಣಗಳನ್ನು ಮಾತ್ರ ಸ್ವೀಕರಿಸಲು ಪ್ರಾರಂಭಿಸ್ತೀರಿ. ಚೆಕ್ ಅನ್ನ ನಗದು ಮಾಡೋ ಮೊದಲು ನಿಮ್ಮ ಖಾತೆಯಲ್ಲಿ ಸಾಕಷ್ಟು ಬ್ಯಾಲೆನ್ಸ್ ಇದೆ ಎಂದು ಖಚಿತಪಡಿಸಿಕೊಳ್ಳಿ. ಇದು ಸಂಭವಿಸದಿದ್ದರೆ ನಿಮ್ಮ ಚೆಕ್ ಬೌನ್ಸ್ ಆಗುತ್ತೆ ಮತ್ತು ಚೆಕ್ ಬೌನ್ಸ್ ಆಗಿದ್ರೆ ನಿಮಗೆ ದಂಡವನ್ನು ವಿಧಿಸಬಹುದು. ಹೆಚ್ಚುವರಿಯಾಗಿ ನಿಮಗೆ 2 ವರ್ಷಗಳವರೆಗೆ ಜೈಲು ಶಿಕ್ಷೆ ಕೂಡ ಆಗಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಸರ್ಕಾರದಿಂದ ಯಾವೆಲ್ಲ ಹೊಸ ರೂಲ್ಸ್ಗಳನ್ನು ಜಾರಿ ತಂದಿದ್ದಾರೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಬ್ಯಾಂಕ್ ಅಕೌಂಟನ್ನು ಹೊಂದಿದ್ದಾರೆ ಅಂಥವರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ. ಜೈ ಕರ್ನಾಟಕ ಮಾತೆ.